ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ನೀರಿಗಾಗಿ ರಸ್ತೆ ಬಂದ್, ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಿದ ಅಧಿಕಾರಿಗಳ ನಡೆಗೆ ಸಾರ್ವಜನಿಕರ ಆಕ್ರೋಶ. ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಯುವುದು ಯಾವಾಗ? ನಗರ ಜನತೆ ನೀರು ಎಂದರೂ ಸುಮ್ಮನೆ ಕುಳಿತ ಅಧಿಕಾರಿಗಳು. ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಿದ ಅಧಿಕಾರಿಗಳು ಯಾಕೆ ಬೇಕು? ಬಾಗಲಕೋಟೆ ಜಿಲ್ಲೆಯ ಇಳಕಲ್ಲ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಿಂದಾಗಿ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರದಲ್ಲಿ ಕುಡಿಯುವ ನೀರಿಗಾಗಿ ರಸ್ತೆ ಬಂದ್, ನಗರಸಭೆ ಕಚೇರಿಗೆ ಮುತ್ತಿಗೆ, ಬೀಗ ಹಾಕಿದರೂ ಕೂಡ ಅಧಿಕಾರಿಗಳು ನೀರಿನ ಸಮಸ್ಯೆಯನ್ನು ಬಗೆಹರಿಸದೆ ಬರೀ ನೆಪಗಳು ಹೇಳುತ್ತಾ ಹೋಗುತ್ತಿದ್ದರಿಂದ ನಗರದ ಸಾರ್ವಜನಿಕರು ನೀರಿಗಾಗಿ ಪರಿತಪಿಸುವಂತಾಗಿದೆ. ಮೇಲಾಧಿಕಾರಿಗಳು 24/7 ಕುಡಿಯುವ ನೀರಿನ ಸಮಸ್ಯೆಯನ್ನು ಸಂಪೂರ್ಣ ಬಗೆಹರಿಸುವಲ್ಲಿ ಮುತುವರ್ಜಿ ತೋರಿಸುತ್ತಿಲ್ಲ. ದಿನನಿತ್ಯ ನಗರದ ವಾರ್ಡುಗಳಲ್ಲಿ ರಸ್ತೆ ಬಂದ್ ಮಾಡುವುದು ಮತ್ತು ನಗರಸಭೆ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಳ್ಳುವುದು ಸರ್ವೇ ಸಾಮಾನ್ಯವಾಗಿ ಹೋಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕುಡಿಯುವ ನೀರಿನ ಸಮಸ್ಯೆಯನ್ನು ಬೇಗನೆ ದುರಸ್ತಿ ಕಾರ್ಯವನ್ನು ಮಾಡಿ ಸಾರ್ವಜನಿಕರ ನೀರಿನ ದಾಹವನ್ನು ನೀಗಿಸಬೇಕಾದ ಅಧಿಕಾರಿಗಳು ಏನೂ ಪ್ರಯತ್ನ ನಡೆಸಿಲ್ಲ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಅಲ್ರಿ ಹುಡುಗ ಹೇಳ್ಬೇಡ್ರಿ ನೀವು, ನಮ್ಗೆ ಎಷ್ಟು ಕೊಡ್ತೀರ ಅನ್ನೋದು ಬೇಕಲ್ಲ. ರಾತ್ರಿ ಎದಕ್ಕೆ ಕೊಡ್ತೀರಿ? ಇಲ್ರಿ, ನೀವು ರಾತ್ರಿ ಎದಕ್ಕೆ ಕೊಡ್ತೀರಿ ಅದನ್ನ ಹೇಳ್ರಲ್ಲ. ನೀವು ಹೇಳೋದು ಬೇಡ್ರಿ, ಹೇಳೋದು ಕೇಳೋದು ಹಾಗೆ. ನೀವ್ ಹೇಳಿದಾಗ ನಾವು ಒಂದಿವೇನಿಲ್ಲ. 3 ದಿವಸ ಬಿಟ್ಟಿಲ್ಲ, 3 ದಿನ ಪ್ರಾಬ್ಲಮ್ ಆಯ್ತು. ರಾತ್ರಿ ನಾವು ಸಹಕರಿಸ್ತೀವಿ, ಆಯ್ತಾ? ಇಲ್ಲ ಅದ್ರ ಹಿಂದ್ಗಡೆ ಬಿಟ್ರಿ ನೀವು ನೀರು, ಅದು ಹೇಳ್ರಿ. ಅದ್ರ ಹಿಂದಾದ್ರೂ ಬಿಟ್ರೆ ಸಮಸ್ಯೆ ಸಮಸ್ಯೆ ಎಲ್ಲ ಮನೆಯಾಗ ಆಗೈತೆ. ನಮ್ಮ ಮನೆಯಾಗ ಆಗಿಲ್ಲ, ನಮ್ಮ ವಾರ್ಡ್ನಾಗ ಅಷ್ಟೇ ಸಮಸ್ಯೆ ಆಗಿಲ್ಲ. ಎಲ್ಲ ನಮ್ಮ ವಾರ್ಡಿಗೆ ಟಾರ್ಗೆಟ್ ಆಯ್ತು. ಬರ್ಬೇಕಲ್ರಿ, ಅಲ್ಲ ಈಗ ಹೆಂಗ್ ಮಾಡುದು ಹೇಳ್ರಿ? ನೀವ್ ಇವತ್ತು ಕೊಡೋದು ಹೇಳ್ಬೇಡ್ರಿ. ಅಮಾಸಿ ಕೊಟ್ಟ ಶಾಲಿಗೆ ಹೋಗೋ ಹುಡುಗರು ಇರ್ತಾರ, ನೀರಿಲ್ಲ ನೀರ್ ಕೊಡ್ತೀವಿ ಅಂದಿದ್ರಿ. ನಾವೇನ್ ನೀರ್ ಬಿಡ್ಲಿಕ್ಕೆ ಬಾಯಿ ಮಾಡಿದವ್ರಿಗೆ ನೀರ್ ಬಿಡ್ತೀರಿ, ಬಾಯಿ ಮಾಡ್ಲಾರ್ದವ್ರಿಗೆ ನೀರ್ ಬಿಡಲ್ಲ. ಯಾಕ? ಕೋತ ವೆಂಕಟೇಶ್ವರ ಬಂದ್ ಬಾಯಿ ಮಾಡಿದ್ರು ಅವ್ರಿಗೆ ಬಿಟ್ರಿ, ಗಂಧ ದವಾಖಾನಿತಲ್ಲಿ ಬಂದ್ ಬಾಯಿ ಮಾಡಿದ್ರು ಅವ್ರಿಗೆ ನೀರ್ ಬಿಟ್ರಿ. ನಮ್ಗೆ ಯಾಕೆ ಬಿಡವಲ್ರಿ? ಇವತ್ತು ಮಾಡ್ರಿ. ಒಂದ್ ನಿಮಿಷ ಸರ್, ಈಗ ಯಾರ ಮೀಡಿಯಾದವ್ರಿಗೆ ಹೇಳ್ತೀನಿ ಕೇಳ್ರಿ. ನಾಳೆ ಮುನ್ಸಿಪಾಲ್ಟಿಗೆ ನಾವು ಮುತ್ತಿಗೆ ಹಾಕ್ತಿವ್ರಿ. ಮದಿನಾ ಮಸೀದ್ ಹಾಕ್ಲವ್ರು ಗ್ಯಾರಂಟಿ ಹೇಳ್ತೀನಿ. ಮುನ್ಸಿಪಾಲ್ಟಿ ಒಂದ್ ಲೈನ್ ಹಿಡಿದು ನೀರ್ ಬಿಡ್ರಿ, ಒಂದ್ ಲೈನ್ ನೀರ್ ಮೇಲೆ 1 ತಿಂಗಳು ಬಿಟ್ಟರೆ ಬಡ್ಡಿ ಹಾಕ್ತಿರಿ, ರೊಕ್ಕಕ್ಕೆ ಬಡ್ಡಿ ಹಚ್ಚಿ ಬಿಲ್ ಕಟ್ಸೋತೀರಿ ನೀವು. ಸರಿಯಾಗಿ ಬಿಡ್ಲಿಲ್ಲ ಅಂದ್ರ ಮುನ್ಸಿಪಾಲ್ಟಿಗೆ ನಾವು ದಯಮಾಡಿ ಹೇಳ್ತೀನಿ. ಇಲ್ಲ ನೀವು
ತಡ್ರಿ. ನೀವು ಒಂದು ವಾರಕ್ಕೊಮ್ಮೆ ಬಿಡ್ತೀನಿ ಅಂತೀರಲ್ಲ, ನೀವು ಒಂದು ಪೇಪರ್ನೇ ಬರ್ದ್ ಕೊಡ್ರಿ. ಈ ಸೋಮವಾರ ಬಿಡ್ತೀವಿ ಅಂದ್ರೆ ಮುಂದಿನ ಸೋಮವಾರ ಬರ್ದ್ ಕೊಡ್ರಿ. ಆ ಕೆಲಸ ಮಾಡಿ ಇಲ್ಲ ಅದನ್ನ ಬರ್ದ್ ಕೊಡ್ರಿ. ಒಂದ್ ವೈಟ್ ಪೇಪರ್ ಕೊಡ್ತೀವಿ ನಾವು, ಬರ್ದ್ ಕೊಡ್ರಿ. ವಾರಕ್ಕೊಮ್ಮೆ ಬಿಡ್ತೀವಿ ಅಂತ ಬರ್ದ್ ಕೊಡ್ರಿ. ಒಂದ್ ವೈಟ್ ಪೇಪರ್ ಇನ್ನೊಂದು ಇಂಪಾರ್ಟೆಂಟ್, ನಮ್ಮ ಆಡಿ ಬಿಟ್ರೆ ರಾತ್ರಿನ ಬಿಡ್ತಾರ. ರಾತ್ರಿ 8ಕ್ಕೆ ಬಂದು ಮುಂಜಾನೆ 8 ಮಟ್ಟ ತುಂಬಬೇಕು ನೋಡಿ. ಅದು ಯಾಕೆ ಸಣ್ಣಗ ಇಬ್ಬರು ಅದು ನೀರು ಗಸಿ ಬೀಳ್ತಲ್ಲ, ಗಸಿ ಬಿದ್ದಂಗೆ ಬೀಳ್ತಲ್ಲ. ಬಿಲ್ ಬರ್ತಾನು ನಾನು ಮೊನ್ನೆ 80 ರೂಪಾಯಿ ನಾಳೆ 50 ತನಕ ಮತ್ತೆ ಬರ್ತಾನ. ಬಂದು ನಮ್ಗೆ ಏನಾರ ರಿಟರ್ನ್ ದಾಗ ಬರ್ದು ಕೊಟ್ರ ಇದನ್ನ ಬಂದ್ ಮಾಡ್ತೀವಿ. ಇಲ್ಲಕಂದ್ರೆ ನಾವು ರೋಡ್ ಬಂದ್ ಮಾಡಿ ಈಗ 8 ದಿವಸ ಆಯ್ತು ಇವತ್ತಿಗೆ ಬಂದು, 10 ದಿವಸ ಆಯ್ತು ಇವತ್ತಿಗೆ ನೀರ್ ಬಂದು ಇನ್ನಾರು ನೀರ್ ಬರವಲ್ಲು. ಬೇರೆ ತಕ ಎಲ್ಲ ತಕ ನೀರ್ ಅದಾವ. ಇಲ್ಲೇ ಈಚೆಕ್ ಮುಂದಿನ ರೋಡ್ನಾಗ ನೀರ್ ಅದಾವ, ಅಲ್ಲದಾವ್ ನೀರು. ನಮ್ಮೆಲ್ಲ ಬಿಡವಲ್ಲ. ನೀರ್ ಬಿಡೋರಿಗೆ ಕೇಳಿದ್ರ ಅಧಿಕಾರಿಗಳು ಹೇಳಿದ್ರ ಅಷ್ಟೇ ನೀರ್ ಬಿಡ್ತಾರಂತ ವಾಡಿಗೆ. ನಮ್ಗೆ ವಾಡಿ ಅಧಿಕಾರಿಗಳು ಹೇಳಂಗಿಲ್ಲ. ಯಾರಿಗೆ ಮಾಡ್ತಿರೋ ಅಂತೀವಿ ಅವ್ರಿಗೆ ಅಷ್ಟೇ ತಿರ್ತೀವಿ ಅಂತಾರ. ಇಂಥ ವಯಸ್ಸಾದವ್ರು ಏನ್ ಯಾಕಂದ್ರೆ ಅವ್ರು ಯಾರು ಹೇಳಿರ್ತಾರ ಯಾರು ಬಿಲ್ ತುಂಬಂಗಿಲ್ಲ. ಈಗ 10 ದಿವಸ ಇನ್ನೂ ಒಂದ್ ತಕ್ಕೆಯಲ್ಲಿ ನೀರ್ ಬರ್ತಾವ, ತರಕ್ ಹೋದ್ರು ನಮ್ ಬಿಲ್ ಬರ್ತಾವ ಅಂತ ಹೇಳ್ತಾರ. ಅವ್ರಿಗೆ ಏನ್ ಮಾಡ್ಬೇಕು? ರಾತ್ರಿ ಯಾರು ಕೂಡ ಕುಡಿಯಕ್ಕೆ ನೀರ್ ಕೊಡಂಗಿಲ್ಲ ಅವ್ರು. ಮುಂಜಾನೆ ಬಿಡ್ರಿ ನೀರು